ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವಿಡಿಯೋ ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ ನಿಮಗೆ ನಾವು ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ. ಹೌದು, ಪಾಪುಗೆ ದಸರಾ ಹಾಲಿಡೇ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅವಳಿಗೂ ಚೇಂಜಸ್ ಇರುತ್ತೆ, ಎಂಜಾಯ್ ಮಾಡ್ತಾಳೆ. ಜೊತೆಗೆ ನಮ್ಮ ಬಕೆಟ್ ಲೀಸ್ಟಲ್ಲೂ ಕೊಡೈಕೆನಾಲ್ ತುಂಬ ದಿನದಿಂದ ಇತ್ತು, ನಾವೂ ನೋಡಿರಲಿಲ್ಲ. ಹಾಗಾಗಿ ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಹೊರಡೋಕ್ಕೂ ಮೊದಲು ದೇವ್ರ ಪೂಜೆ ಎಲ್ಲ ಮುಗಿಸಿ ಕಾಫಿ ಕುಡ್ಕೊಂಡು ರೆಡಿಯಾಗಿ ಹೊರಟ್ವಿ. ನೋಡ್ತಾ ಇರ್ಬೋದು, ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಪಾಪು ಇರೋದ್ರಿಂದ ಅವಳು ಯಾವ ಐಟಮ್ಸ್ನ ಮಿಸ್ ಮಾಡೋ ಹಾಗಿಲ್ಲ, ಲೈಕ್ ಮೆಡಿಸಿನ್, ಸ್ವೆಟರ್, ಸ್ನ್ಯಾಕ್ಸ್, ಟಾಯ್ಸ್. ಹಾಗಾಗಿ ಇಷ್ಟೊಂದು ಲಗೇಜ್ ಆಗಿದೆ. ಲಾಂಗ್ ಜರ್ನಿ ಆಗಿರೋದ್ರಿಂದ ಜಾಸ್ತಿ ಟೈಮ್ ನನ್ನ ಜೊತೆ ಮುಂದೆ ಕೂರಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಪಾಪುಗೂ ಕಂಫರ್ಟ್ ಇರಲ್ಲ, ಹಾಗಾಗಿ ಬ್ಯಾಕ್ ಸೀಟ್ನ ಫೋಲ್ಡ್ ಮಾಡಿ ಬೆಡ್ ಥರ ಮಾಡಿದ್ದೀವಿ. ಅವಳು ಟಾಯ್ಸ್ ಎಲ್ಲ ತೊಗೊಂಡು ಬಂದು ಇಟ್ಟಿದ್ದೀನಿ ಇಲ್ಲಿ. ಆಲ್ರೆಡಿ ಅವಳು ಕಲರಿಂಗ್ ಮಾಡೋಕ್ಕೆ ಅವಳ ಕ್ರೇಯನ್ಸ್ನೆಲ್ಲ ಎತ್ಕೊಂಡು ಕುತ್ಕೊಂಡಿದ್ದಾಳೆ. ಹಾಯ್ ಪಾಪು. ಗಾಡಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆಲ್ರೆಡಿ ನನ್ನ ಮಗಳು ಬಂದು ಮುಂದೆ ಕುತ್ಕೊಂಡಾಗಿದೆ. ಮನೆಯಿಂದ ಹೊರಡೋ ಅಷ್ಟರಲ್ಲಿ 7 o'clock ಆಯಿತು. ನಮ್ಮ ಮನೆಯಿಂದ 8 hours 21 minutes ತೋರಿಸ್ತಾ ಇದೆ ನಮ್ಮ ಡೆಸ್ಟಿನೇಷನ್. ಅರೌಂಡ್ 3:30ಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಿದೆ. ಬಟ್ ನಾವು ಬ್ರೇಕ್ಫಾಸ್ಟ್, ಲಂಚ್ ಅಂತ ಎಲ್ಲ ಬ್ರೇಕ್ ತೊಗೊಳ್ಳೋದ್ರಿಂದ ಇನ್ನೂ ಲೇಟಾಗಿ ರೀಚ್ ಆಗ್ತೀವಿ ಅನಿಸುತ್ತೆ. ಟೈಮ್ 7:30, ಆಲ್ರೆಡಿ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಮಗೆ ಫಸ್ಟ್ ಟೋಲ್ ಸಿಕ್ತು. ನಾವು ಇಯರ್ಲಿ ಪಾಸ್ ತೊಗೊಂಡಿರೋದ್ರಿಂದ ಯಾವುದೇ ಥರ ಅಮೌಂಟ್ನು ಪೇ ಮಾಡೋ ಹಾಗಿಲ್ಲ. ಇದನ್ನ ಹೇಗೆ ತೊಗೊಳ್ಳೋದು ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ನೀವು ರಾಜಮಾರ್ಗ ಯಾತ್ರಾ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಆ್ಯಪ್ ಡೌನ್ಲೋಡ್ ಆದಮೇಲೆ ನಿಮ್ಮ ಫಾಸ್ಟ್ಯಾಗ್ ಮತ್ತು ವೆಹಿಕಲ್ ಡೀಟೇಲ್ಸ್ನ ಆ್ಯಡ್ ಮಾಡಿ. ನೆಕ್ಸ್ಟ್ ನೀವು ಇಲ್ಲಿ 1 time ಪೇಮೆಂಟ್ ಮಾಡಬೇಕಾಗತ್ತೆ. 3000 rupeesನ ನೀವು ಪೇ ಮಾಡಿದರೆ ನಿಮಗೆ 1 yearಗೆ 200 ಟೋಲ್ಸ್ನ ಯೂಸ್ ಮಾಡ್ಬೋದು. ಏನು ಪೇ ಮಾಡೋ ಹಾಗಿರಲ್ಲ. ಆಮೇಲೆ ಜಾಸ್ತಿ ಟ್ರಾವೆಲ್ ಮಾಡೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ, ಹಣ ಕೂಡ ಸೇವ್ ಆಗುತ್ತೆ. ನಾವಿವಾಗ ಕರ್ನಾಟಕ ತಮಿಳ್ನಾಡು ಬಾರ್ಡರ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಬೇಗ ಇದ್ದಿದ್ದರಿಂದ ಹಶ್ವಾಗ್ತಿತ್ತು. ನೋಡೋಣ ನೆಕ್ಸ್ಟ್ ಎಲ್ಲಾದರೂ ಹೋಟೆಲ್ ಸಿಕ್ಕರೆ ಸ್ಟಾಪ್ ತೊಗೊಳ್ತೀವಿ. ಗೂಗಲ್ ಮ್ಯಾಪ್ ನಮಗೆ ರಾಯಕೋಟೆ ರೋಡ್ ಸಜೆಸ್ಟ್ ಮಾಡ್ತಾ ಇದೆ. ಹೊಸೂರಿಂದ ರೈಟ್ ತೊಗೊಂಡ್ರೆ ಈ ರೋಡ್ ಸಿಗುತ್ತೆ. ಇದು ಸ್ವಲ್ಪ ದೂರ ಸಿಂಗಲ್ ರೋಡ್ ಇತ್ತು, ಹಳ್ಳಿಗಳ ಮೇಲೆ ಹೋಗಬೇಕಿತ್ತು. ಸ್ವಲ್ಪ ದೂರ ಆದಮೇಲೆ ಹೈವೇ ಕನೆಕ್ಟ್ ಆಯಿತು. ಇದನ್ನು ಸೇಲಂಗೆ ಕನೆಕ್ಟ್ ಆಗುತ್ತೆ. ಈ ರೂಟ್ ತುಂಬಾ ಪೀಸ್ಫುಲ್ ಆಗಿತ್ತು. ಜೊತೆಗೆ ವೆಹಿಕಲ್ಸ್ ಕೂಡ ಕಡಿಮೆ ಇರೋದ್ರಿಂದ ಆರಾಮಾಗಿ ಹೋಗ್ತಿದ್ದೀವಿ. ಬಟ್ ಏನಪ್ಪ ಅಂದರೆ ಯಾವುದೂ ಹೋಟೆಲ್ ಸಿಗ್ತಾ ಇರಲಿಲ್ಲ ಎಷ್ಟು ದೂರ ಬಂದ್ರೂ. ಫೈನಲಿ ಹೈವೇಲಿ ಒಂದೇ ಒಂದು ಪುಟಾಣಿ ಹೋಟೆಲ್ ಸಿಕ್ತು. ಇಲ್ಲಿನೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತಂದು ಸ್ಟಾಪ್ ತೊಗೊಳ್ತಾ ಇದ್ದೀವಿ. ಇದೇನೇ ನಾವು ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿರುವಂಥ ಸರವಣ ಭವನ ಹೋಟೆಲ್. ಇಲ್ಲಿ ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ, ಹಾಗಾಗಿ ಇರೋದ್ರಲ್ಲೇ ನಾವು ಇಡ್ಲಿ, ವಡೆ ಮತ್ತು ಪೊಂಗಲ್ ತೊಗೊಂಡಿದ್ದೀವಿ. ಇಲ್ಲಿ ದೋಸೆನೇ ಇತ್ತು, ಆದರೆ ನಮಗೆ ತಮಿಳ್ನಾಡು ಸ್ಟೈಲ್ ದೋಸೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ತೊಗೊಳ್ಳಿಲ್ಲ. ಇಲ್ಲಿ ತಮಿಳ್ನಾಡು ಸ್ಪೆಷಲ್ ಪೊಂಗಲ್ ತುಂಬಾ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಎನರ್ಜಿ ಬಂತು. ಚಿರನ್ವಿನೂ ನೋಡಿ ಫುಲ್ ಆ್ಯಕ್ಟಿವ್ ಆಗಿದ್ದಾಳೆ ಇವಾಗ. ಬ್ರೇಕ್ಫಾಸ್ಟ್ ಆದಮೇಲೆ ಹೇಗೆ ಎಂಜಾಯ್ ಮಾಡ್ತಿದ್ದಾಳೆ ರೋಡಲ್ಲಿ ನಿಂತ್ಕೊಂಡು ಅಂತ. ಬ್ರೇಕ್ಫಾಸ್ಟ್, ಟೀ, ಕಾಫಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮತ್ತೆ ಪಾಪು ಹಿಂದೆ ಹೋಗಿ ಕೂತ್ಕೊಂಡಿದ್ದಾಳೆ ಕಲರಿಂಗ್ ಮಾಡ್ತೀನಿ ಅಂತ. ಎಷ್ಟೊತ್ತು ಕೂರ್ತಾಳೋ ಗೊತ್ತಿಲ್ಲ. ಅವಳು ಒಬ್ಬಳೇ ಹಿಂದೆ ಕೂತಿರೋದ್ರಿಂದ ಅವಳಿಗೂ ಬೇಗ ಬೋರ್ ಆಗಿಬಿಡುತ್ತೆ. ರೋಡ್ ಅಂತೂ ತುಂಬಾ ಚೆನ್ನಾಗಿತ್ತು, ನೀವು ನೋಡ್ತಾ ಇರ್ಬೋದು. ಸೀನ್ರಿ ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು, ಮಧ್ಯೆ ಮಧ್ಯೆ ಗದ್ದೆಗಳೆಲ್ಲ ಸಿಗ್ತಾ ಇರೋದ್ರಿಂದ. ಸಾಂಗ್ ಹಾಕಿರೋದ್ರಿಂದ ಚಿರಮಿ ಮುಂದೆ ಬಂದು ಮತ್ತೆ ಕುತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಎಷ್ಟು ದೂರದ ಜರ್ನಿ ಇದ್ರೂ ನಮ್ಮ ಮಗಳಿರೋದಕ್ಕೆ ನಮಗೆ ಬೋರ್ ಅಂತ ಅನಿಸೋದೇ ಇಲ್ಲ. ಏನಾದರೂ ಒಂದು ಮಾಡಿ ನಮಗೆ ನಗಿಸ್ತಾನೆ ಇರ್ತಾಳೆ.
ಸೇಲಂ ಇವಾಗ ಎಂಟರ್ ಆದ್ವಿ. ಆಲ್ಮೋಸ್ಟ್ ಇನ್ನು 273 ಕಿಲೋಮೀಟರ್ಸ್ ಇದೆ. 5 hours ತೋರಿಸ್ತಾ ಇದೆ. 3:42 ಹಂಗೆ ನಾವು ಕೊಡೈಕನಲ್ ರೀಚ್ ಆಗ್ತೀವಿ. ಸಿರಮೀನು ಹಿಂದ್ಗಡೆ ಮಲಗಿದ್ದಾಳೆ. ಇವಾಗ ಒಂದು ಪಿಟ್ ಸ್ಟಾಪ್ ತೊಗೊಂಡಿದ್ವಿ. ದಿಂಡಿಗಲ್ ಇನ್ನೂ 120 ಕಿಲೋಮೀಟರ್ಸ್ ಇದೆ. ಕಾರಲ್ಲಿ ಕೂತ್ಕೊಂಡು ಸಾಕಾಗಿತ್ತು. ಹಾಗಾಗಿ ಒಳಗಡೆ ಹೋಗ್ದೇ ಇಲ್ಲೇ ಹೊರಗಡೆ ನಿಂತ್ಕೊಂಡು ಟೀ ಮತ್ತು ಬಿಸ್ಕೆಟ್ಸ್ ತೊಗೊಂಡು ಇಲ್ಲೇ ನಿಂತ್ಕೊಂಡು ತಿಂತಾಯಿದ್ದೀವಿ. ದಿಂಡಿಗಲ್ 120 ಕಿಲೋಮೀಟರ್ಸ್ ಇದೆ. ನೆಕ್ಸ್ಟು ಅಲ್ಲೇ ಸ್ಟಾಪ್ ಕೊಟ್ಟು ಅನ್ಕೊಂಡಿದ್ವಿ ಫಾರ್ ಲಂಚ್ಗೆ. ಅಲ್ಲಿ ಒಂದು ಫೇಮಸ್ ಹೋಟೆಲ್ ಹೇಳಿದ್ದಾರೆ ವೇಣು ಅಂತ. ಈ ಸರಿ ಅಲ್ಲಿ ಟ್ರೈ ಮಾಡೋಣ ಅನ್ಕೊಂಡಿದ್ದೀವಿ. ಸಿರಮೀನು ನಾವೆಲ್ಲ ಮಾತಾಡೋದು ನೋಡಿ ಅವಳನ್ನು ಮಾತಾಡ್ತೀನಿ ಅಂತಂದು ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದ್ದೀವಿ. ಮಾತಾಡು ಮಗಳೇ. ಏನಾದರೂ ಅರ್ಥ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಂಗಂತೂ ಏನೂ ಅರ್ಥ ಆಗ್ತಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಳು. ಅಣ್ಣ ಅಲ್ಲಿ ತೋರಿಸ್ಬೇಕು. ಇಲ್ಲಿ ಲೈಕ್, ಶೇರ್, ಕಮೆಂಟ್. ನನ್ನ ಮಗಳು ಮಾತಾಡ್ತಾ ನಮಗೆ ದಿಂಡಿಗಲ್ ಬಂದಿದ್ದೇ ಗೊತ್ತಾಗಿಲ್ಲ. ನಾವು ಆಲ್ಮೋಸ್ಟ್ ಈಗ ದಿಂಡಿಗಲ್ ರೀಚ್ ಆಗ್ತಾ ಇದ್ದೀವಿ. ಅವಾಗಲೇ ಹೇಳಿದ್ನಲ್ಲ ಲಂಚ್ಗೆ ಅಂತ. ನಾವು ಹೋಗ್ತಿರೋ ಹೋಟೆಲ್ ಬಂದು ವೇಣು ಅಂತ. ಅದು ಸಿಟಿ ಒಳಗಡೆ ಇದೆ, ಬಸ್ ಸ್ಟ್ಯಾಂಡ್ ಹತ್ರ. ಹಾಗಾಗಿ ಸಿಟಿ ಒಳಗಡೆ ಹೋಗಬೇಕಾಗತ್ತೆ. ಸಿಟಿ ಒಳಗಡೆ ಇರೋದ್ರಿಂದ ರೋಡೆಲ್ಲ ತುಂಬ ಕಂಜೆಸ್ಟೆಡ್ ಆಗಿತ್ತು. ಹಾಗೆ ಪಾರ್ಕಿಂಗ್ ಕೂಡ ಅಷ್ಟಾಗಿರಲಿಲ್ಲ ಇಲ್ಲಿ. ಹೋಟೆಲ್ನೂ ಅಷ್ಟೇ ತುಂಬ ಕ್ರೌಡೆಡ್ ಆಗಿತ್ತು. 5-10 ಮಿನಿಟ್ಸ್ ನಾವು ವೆಯ್ಟ್ ಮಾಡಿದ್ದೀವಿ ಇಲ್ಲಿ. ಹೋಟೆಲ್ ಸಿಕ್ತು. ಇಲ್ಲಿ ನಾವು ಮೀಲ್ಸ್ ಟ್ರೈ ಮಾಡಿದ್ವಿ. ನಮಗೆ ಪರ್ಸ್ನಲಿ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಇಲ್ಲಿ. ದಿಂಡಿಗಲಲ್ಲಿ ಊಟ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀವಿ. ಇವಾಗ ಕೊಡೈಕೆನಾಲ್ ಇನ್ನೂ 85 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. 2 hours 15 minutes ತೋರಿಸ್ತಾ ಇದೆ ಇಲ್ಲಿಂದ. ನಾವು ಅರೌಂಡ್ 5 o'clock ಹಂಗೆ ರೀಚ್ ಆಗ್ತೀವಿ. ಊಟ ಮುಗಿಸ್ಕೊಂಡು ಸ್ವಲ್ಪ ದೂರ ಹೋಗೋ ಅಷ್ಟರಲ್ಲೇ ಹೆವಿ ಮಳೆ ಸ್ಟಾರ್ಟ್ ಆಯಿತು. ರೋಡ್ ಸಹ ಕಾಣಿಸ್ತಾ ಇರಲಿಲ್ಲ. ಒಂದು 1/2 hour ಮಳೆ ಬಂದಿದೆ. ಬಂದು ನಿಂತಾದ್ಮೇಲೆ ಕಂಪ್ಲೀಟ್ಲಿ ಸೀನ್ರಿನೇ ಚೇಂಜ್ ಅನ್ನಿಸ್ತಿತ್ತು. ಬೆಟ್ಟ ಗುಡ್ಡದಲ್ಲಿ ಫುಲ್ ಫಾಗ್ ಕವರ್ ಆಗಿತ್ತು. ಮೂವ್ ಆಗ್ತಿರೋ ಕ್ಲೌಡ್ಗಳೆಲ್ಲ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ನೇಚರ್ ಇಷ್ಟ ಇರುತ್ತೋ ಗ್ಯಾರಂಟಿ ಈ ಡ್ರೈವ್ನ ಎಂಜಾಯ್ ಮಾಡ್ತೀರಾ. ಒಂದ್ಸರಿ ನೀವು ವಿಸಿಟ್ ಮಾಡಿ ಇಲ್ಲಿಗೆ. ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರಲಿಲ್ಲ. ಹಾಗಾಗಿ ಯಾವುದಾದ್ರೂ ಹೋಟೆಲ್ ಸಿಕ್ಕರೆ ಮತ್ತೊಂದು ಪಿಟ್ ಸ್ಟಾಪ್ ತೊಗೊಳ್ಳೋಣ ಅಂತಿದ್ದೀವಿ. ವೆದರ್ ಈ ಥರ ಇರೋದ್ರಿಂದ ನಮಗೂ ಟೀ ಕಾಫಿ ಏನಾದರೂ ಕುಡಿಬೇಕು ಅನ್ನಿಸ್ತಿದೆ. ಸ್ಟಾಪ್ ತೊಗೊಂಡಿರುವಂಥ ಹೋಟೆಲ್ ಬಂದು ಟೆಂಪಲ್ ಸಿಟಿ ಅಂತ. ಹೋಟೆಲ್ ಆಪೋಸಿಟ್ ನೋಡಿ ಸೀನ್ರಿ ಹೇಗಿದೆ ಅಂತ. ತುಂಬಾ ಬ್ಯೂಟಿಫುಲ್ ಲೊಕೇಶನಲ್ಲಿ ಇದೆ ಇದು. ಜೊತೆಗೆ ಇಲ್ಲಿ ಶಾಪಿಂಗ್ ಆಪ್ಷನ್ ಕೂಡ ಇತ್ತು. ಹಾಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಎಲ್ಲ ಇತ್ತು. ಆರಾಮಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ಬೋದು ಈ ಪ್ಲೇಸಲ್ಲಿ.
ನವರಾತ್ರಿ ಆಗಿರೋದ್ರಿಂದ ಬೊಂಬೆಗಳನ್ನು ಸಹ ಜೋಡಿಸಿ ಪೂಜೆ ಮಾಡಿದರು. ಅದು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು. ಒಂದು ಪಾಸಿಟಿವ್ ವೈಬ್ ಬಂತು ಇಲ್ಲಿ. ಮಧ್ಯಾಹ್ನ ಲಂಚ್ ಸರಿಯಾಗಿರಲಿಲ್ಲ ನನಗೆ, ಹಾಗಾಗಿ ಸ್ವಲ್ಪ ಹಶ್ವಾಗ್ತಿತ್ತು. ಬಟ್ ಇನ್ನೂ 4 ಗಂಟೆ ಆಗಿರೋದ್ರಿಂದ ಸ್ನ್ಯಾಕ್ಸ್ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಹಾಗಾಗಿ ಜಸ್ಟ್ ಕಾಫಿ ತೊಗೊಂಡ್ವಿ. ಪಾಪುನು ಜ್ಯೂಸ್ ಕುಡಿದ್ಲು. ಕಾಫಿ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ದೂರ ಬಂದು ಹೈವೇಯಿಂದ ಡಿವಿಯೇಷನ್ ತೊಗೊಂಡ್ವಿ. ಇಲ್ಲಿಂದ ಇನ್ನೂ 52 ಕಿಲೋಮೀಟರ್ಸ್ ಇದೆ ಕೊಡೈಕೆನಾಲ್. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀವು ಯಾವಾಗ ಕೊಡೈಕೆನಾಲ್ ಬಂದ್ರೂ ಕಂಪಲ್ಸರಿ ಪಾಸ್ ತೊಗೊಂಡು ಬರಲೇಬೇಕು. ಇಲ್ಲ ಅಂದರೆ ನಿಮ್ಗೆ ಎಂಟ್ರಿ ಆಗೋಕ್ಕೆ ಬಿಡೋದೇ ಇಲ್ಲ. ಜೊತೆಗೆ ನೀವೇನಾದರೂ 5 ಲೀಟರ್ಗಿಂತ ಕಮ್ಮಿ ಇರೋಂಥ ವಾಟರ್ ಬಾಟಲ್ ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಏನಾದರೂ ತೊಗೊಂಡು ಬಂದರೆ ನಿಮಗೆ ಫೈನ್ ಹಾಕ್ತಾರೆ. ಸೊ ನೆಕ್ಸ್ಟ್ ಸ್ವಲ್ಪ ದೂರ ಬಂದಾದಮೇಲೆ ನಮಗೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು. ರೋಡ್ಸ್ ಎಲ್ಲ ಚೆನ್ನಾಗಿರೋದ್ರಿಂದ ನಿಮಗೆ ಡ್ರೈವಿಂಗ್ ಏನು ಅಷ್ಟು ಕಷ್ಟ ಅನಿಸಲ್ಲ ಘಾಟ್ ಸೆಕ್ಷನ್ ಆದ್ರೂ. ಘಾಟ್ ಸೆಕ್ಷನಲ್ಲೂ ಅಷ್ಟೇ ನಮಗೆ ತುಂಬಾ ಸೀನಿಕ್ ವ್ಯೂ ಕಾಣಿಸ್ತಾ ಇತ್ತು ನೋಡೋಕ್ಕೆ. ಹಾಗೆ ಸಣ್ಣ ಪುಟ್ಟ ಜರಿಗಳು ಕೂಡ ಕಾಣಿಸ್ತಿತ್ತು. ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಅದನ್ನೆಲ್ಲ ನೋಡೋದಕ್ಕೆ. ಘಾಟ್ ರೋಡ್ ಕಂಪ್ಲೀಟ್ ಮಾಡಿದ್ದಷ್ಟೇ ನಮಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಕಾಣಿಸ್ತು, ಮಂಜ್ಲರ್ ಡ್ಯಾಮ್ ವ್ಯೂ ಪಾಯಿಂಟ್ ಅಂತ. ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಇನ್ನು ತುಂಬ ಜನ ನಿಲ್ಲಿಸಿ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತಗೊಳ್ತಾ ಇದ್ರು. ನಾವು ಹಾಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸಿಟಿ ಹತ್ರ ಬರ್ತಿದ್ದಂಗೆ ಆ ಕಡೆ ಈ ಕಡೆ ಫುಲ್ ನೀಲಗಿರಿ ಪ್ಲ್ಯಾಂಟ್ಸ್ನ ನೋಡ್ಬೋದು ನೀವು. ಬ್ಯಾಂಗ್ಳೂರ್ ಟು ಊಟಿ ಹೋಗೋ ರೋಡಲ್ಲೂ ಕೂಡ ಸೇಮ್ ಹೀಗೇ ಇದೆ. ಊಟಿ ಎಂಟ್ರ್ ಆಗೋ ಟೈಮಲ್ಲಿ ನೋಡಿ, ನಾವು ಕೊಡೈಕೆನಾಲ್ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಯಾರು ಸಿಕ್ಕಿದ್ದಾರೆ ನೋಡೋಕ್ಕೆ ಅಂತ. ಕೊಡೈಕೆನಾಲ್ ಎಂಟ್ರಿ ಆಗ್ತಿದ್ದಂಗೆ ರೋಡ್ ಸೈಡಲ್ಲಿ ಬೈಸನ್ ಕಾಣಿಸ್ತು ನನಗೆ. ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಹತ್ತಿರದಿಂದ ನೋಡಿದ್ದು. ಟೋಲಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ ನಿಮಗೆ ಇಲ್ಲಿ ಒಂದು ವಾಟರ್ ಫಾಲ್ ಕಾಣಿಸುತ್ತೆ. ಇದು ಸಿಲ್ವರ್ ಕ್ಯಾಸ್ಕೇಡ್ ಅಂತ ಇದ್ರ ಹೆಸರು. ಇಲ್ಲಿ ನಾವೇನು ಸ್ಟಾಪ್ ತೊಗೊಳ್ಳಿಲ್ಲ, ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಇನ್ನೂ ನಾವು ರೂಮ್ ಬುಕ್ ಮಾಡಿರಲಿಲ್ಲ. ಹಾಗಾಗಿ ನಿಲ್ಲಿಸ್ತೇನೆ ಮುಂದೆ ಹೋದ್ವಿ. ಈ ಸಿಟಿ ಸೆಂಟರ್ ಇನ್ನೂ 2 ಕಿಲೋಮೀಟರ್ಸ್ ಇತ್ತು. ಇಲ್ಲೇ ಒಬ್ಬರನ್ನ ರೂಮ್ಸ್ ಎಲ್ಲ ತೋರಿಸ್ತೀನಿ ಅಂತ ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ಟೇ ಆಗ್ತಿರೋದು ಪೈನ್ ವ್ಯೂ ಕಾಟೇಜ್ ಅಂತ. ಇದು ಹೋಮ್ ಸ್ಟೇ.
ಚಿರಮ್ನಿಗೂ ಟಯರ್ಡ್ ಆಗಿರೋದ್ರಿಂದ ಬೆಡ್ ಮೇಲೆ ಮಲ್ಕೊಂಡು ಟಿ ವಿ ನೋಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದಾಳೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಸ್ಮಾಲ್ ಕಬೋರ್ಡ್ ಕೊಟ್ಟಿದ್ದಾರೆ. ಬಟ್ ಬಾತ್ರೂಮ್ ಚಿಕ್ಕದು ಅನ್ನಿಸ್ತು. ಬಟ್ 2 ಡೇಸ್ ಸ್ಟೇಗಲ್ವಾ, ಹಾಗಾಗಿ ಇಟ್ಸ್ ಓಕೆ. ಇದು ನಮ್ಮ ಬಾಲ್ಕನಿಯಿಂದ ವ್ಯೂ ಹೇಗೆ ಕಾಣಿಸ್ತಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಎಲ್ಲೆಲ್ಲಿಗೆ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.